ಪ್ರೇಮ್ ಅವರೇ, ಈ ವಿಚಾರವನ್ನ ಹೇಗೆ ನೀವು ಇದ್ಮಕಂತ? ಯಾಕಂದ್ರೆ 12 ದಿನ ಒಂದು ಮೊಟ್ಟೆನ ಇಡಬಹುದು, ಅದಾದ್ಮೇಲೆ ಅದು ತಿನ್ನೋದಕ್ಕೆ ಬರುದಿಲ್ಲ, ಒಳಗಡೆ ಕಪ್ ಆಗಿರುತ್ತೆ ಅಂತೇಳಿ. ಅದು ಹೆಂಗೆ ಇದ್ ಮಾಡ್ತಾರೆ ಅಂತೇಳಿ? ಪ್ರತಿಯೊಂದು ಆಹಾರಕ್ಕೂ ಒಂದು ಶೆಲ್ಫ್ ಲೈಫ್ ಅಂತ ಅನ್ನೋದು ಇದ್ದೇ ಇದೆ. ಪ್ರತಿಯೊಂದು ಆಹಾರಕ್ಕೂ, ಅದರಲ್ಲೂ ಮಾಂಸಾಹಾರಕ್ಕೆ ಶೆಲ್ಫ್ ಲೈಫು ಸಸ್ಯಾಹಾರಕ್ಕಿಂತ ಕಡಿಮೆ ಇರುತ್ತೆ. ಅದಂತೂ ಒಪ್ಕೊಳ್ಳೋಂಥ ವಿಷಯ. ಇಲ್ಲಿ ಅವರು ಒಂದು ಮಾತು ಹೇಳೋದಕ್ಕೆ ಮತ್ತೆ ನಾನು ಕೇಳ್ತಾ ಇದ್ದೀನಿ, ಶಾಲಾ ಮಕ್ಕಳಿಗೆ ಇದನ್ನ ಕಳಿಸ್ತಾ ಇದ್ದಾರೆ, ಫ್ರೆಶ್ ಆಗೇ ಕಳಿಸ್ತಾ ಇದ್ದಾರೆ ಅಂತ ಹೇಳ್ತಿದಾರಲ್ಲ, ಇದನ್ನ ಚೆಕ್ ಮಾಡುವಂತಹದ್ದು ಯಾವ್ದಾದ್ರು ವ್ಯವಸ್ಥೆ ಇದೆಯಾ? ನನ್ನ ಮುಂದಿನ ಪ್ರಶ್ನೆ ಇದೇ ಆಗಿತ್ತು. ಈಗ ಯಾವುದೋ ಒಂದು ಪ್ಯಾಕ್ಡ್ ಫುಡ್ ಬಂದಾಗ ಅದನ್ನ ಸ್ಯಾಂಪಲ್ ಕಲೆಕ್ಟ್ ಮಾಡಿ ನಾವು ಇಂತಕಡೆ ಟೆಸ್ಟ್ ಮಾಡಿದೀವಿ, ಇದ್ರ ಬಗ್ಗೆ ನಮ್ಮ ಹತ್ರ ರಿಪೋರ್ಟ್ ಇದೆ, ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ, ISI ಮಾರ್ಕ್ ಎಲ್ಲ ಇರುತ್ತೆ ಅಂತೇಳಿ. ಅದೇ ರೀತಿಯಾಗಿ ಮೊಟ್ಟೆನೂ ಕೂಡ ಇವರು ಎಷ್ಟು ಅಂತ ಮಾಡಿಸ್ತಾರೆ, ಅದು ಯಾವ ತರ ಮಾಡಿಸ್ಬೇಕಾಗತ್ತೆ, ಏನ್ ಮಾಡ್ಬೋದು ಅದನ್ನ? ಮೊಟ್ಟೆನಲ್ಲಿ ನೋಡಿ ಮೇಡಮ್, ಮೊಟ್ಟೆನಲ್ಲಿ ಸ್ಟಾಕ್ ಇಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಲಕ್ಷಾಂತರ ಮೊಟ್ಟೆ ಬೇಕಾಗ್ತದೆ. ಪ್ರತಿನಿತ್ಯ ಏನಾಗ್ತದೆ, ಅಲ್ಲಿ ಮೊಟ್ಟೆ ಖಾಲಿ ಮಾಡ್ತಾ ಇರ್ತಾರೆ ಫಾರ್ಮ್ ಇಂದ, ಫ್ರೆಶ್ ಬರ್ತಾ ಇರ್ತದೆ ಲೋಡು, ಹಾಗೆ ಸಪ್ಲೈ ಆಗ್ತಾ ಇರ್ತದೆ. ಸೊ ಇದನ್ನ ಸ್ಟಾಕ್ ಇಟ್ಟು ಮಾಡ್ಲಿಕ್ಕೆ ಹೋದ್ರೆ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಫ್ರೆಶ್ ಮೊಟ್ಟೆನೆ ನಮ್ಮಲ್ಲೆಲ್ಲ ಹೋಗ್ತಾ ಇರೋದು. ಹಾಗಿದ್ರೆ ಪ್ಯಾಕ್ಡ್ ಮೊಟ್ಟೆನಲ್ಲಿ ಹೇಗ್ ಬರ್ತಾ ಇದೆ? ಫ್ರೆಶ್ ಮೊಟ್ಟೆ ಅಂತ ಅಂದ್ಮೇಲೆ ಪ್ಯಾಕ್ ಮೊಟ್ಟೆ 12 ದಿವಸ. ಪ್ಯಾಕ್ಡ್ ಮೊಟ್ಟೆನಲ್ಲಿ ಯಾಕೆ ಬರ್ತಾ ಇದೆ ಅಂತ ನಾನು ಹೇಳಿದೆ ಅಂದ್ರೆ, ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ, ಆ ಸ್ಟೋರ್ಸ್ ಅಲ್ಲಿ ಏನ್ ಮಾಡ್ತಾರೆ, ಹೋಗಿ ಮೇಲೆ ಪಿಕ್ ಮಾಡ್ತಾ ಇರ್ತಾರೆ, ಕೆಳಗಡೆ ಅದು ಉಳ್ಕೊಂಡ್ರೆ ಉಳ್ಕೊಬಹುದು ಅಂತ ಹೇಳಿದೆ ಹೊರತು ಪ್ಯಾಕ್ಡ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇಲ್ಲ. ಓಕೆ, ನಾನು ಮಾತಾಡ್ತೀನಿ. ಬ್ರೇಕ್ ಆದ್ಮೇಲೆ ಒಂದು ಇಂಪಾರ್ಟೆಂಟ್ ವಿಚಾರ ಇದೆ. ಈ ಮೊಟ್ಟೆ ಪ್ರತಿನಿತ್ಯ ಕೂಡ ಒಂದೊಂದು ಕೋಳಿ ಒಂದು ಮೊಟ್ಟೆ ಕೊಡುತ್ತೆ, ಎಷ್ಟು ದಿನ ಕೊಡುತ್ತೆ, ಅದನ್ನ ಹೇಗೆ ಇದೆಲ್ಲ ಸಾಧ್ಯ ಆಗುತ್ತೆ, ಆ ಮೊಟ್ಟೆ ಕೋಳಿ ಇಷ್ಟು ಬೇಗ ಕೊಡಬೇಕು ಅಂತೇಳಿ ಕೋಳಿಗೆ ಕೊಡುವಂತ ಇಂಜೆಕ್ಷನ್ ಯಾವುದು, ಇದರಿಂದ ಸಮಸ್ಯೆ ಆಗತ್ತಾ ಇಲ್ವಾ? ವೈದ್ಯರ ಬಳಿ ನಾನು ಅದನ್ನ ಮಾತಾಡ್ತೀನಿ ಬ್ರೇಕ್ ಆದ್ಮೇಲೆ. ಪ್ರೇಮ್ ಅವರೇ, ಈ ವಿಚಾರವನ್ನ ಹೇಗೆ ನೀವು ಇದ್ಮಕಂತ? ಯಾಕಂದ್ರೆ 12 ದಿನ ಒಂದು ಮೊಟ್ಟೆನ ಇಡಬಹುದು, ಅದಾದ್ಮೇಲೆ ಅದು ತಿನ್ನೋದಕ್ಕೆ ಬರುದಿಲ್ಲ, ಒಳಗಡೆ ಕಪ್ ಆಗಿರುತ್ತೆ ಅಂತೇಳಿ. ಅದು ಹೆಂಗೆ ಇದ್ ಮಾಡ್ತಾರೆ ಅಂತೇಳಿ? ಪ್ರತಿಯೊಂದು ಆಹಾರಕ್ಕೂ ಒಂದು ಶೆಲ್ಫ್ ಲೈಫ್ ಅಂತ ಅನ್ನೋದು ಇದ್ದೇ ಇದೆ. ಪ್ರತಿಯೊಂದು ಆಹಾರಕ್ಕೂ, ಅದರಲ್ಲೂ ಮಾಂಸಾಹಾರಕ್ಕೆ ಶೆಲ್ಫ್ ಲೈಫು ಸಸ್ಯಾಹಾರಕ್ಕಿಂತ ಕಡಿಮೆ ಇರುತ್ತೆ. ಅದಂತೂ ಒಪ್ಕೊಳ್ಳೋಂಥ ವಿಷಯ. ಇಲ್ಲಿ ಅವರು ಒಂದು ಮಾತು ಹೇಳೋದಕ್ಕೆ ಮತ್ತೆ ನಾನು ಕೇಳ್ತಾ ಇದ್ದೀನಿ, ಶಾಲಾ ಮಕ್ಕಳಿಗೆ ಇದನ್ನ ಕಳಿಸ್ತಾ ಇದ್ದಾರೆ, ಫ್ರೆಶ್ ಆಗೇ ಕಳಿಸ್ತಾ ಇದ್ದಾರೆ ಅಂತ ಹೇಳ್ತಿದಾರಲ್ಲ, ಇದನ್ನ ಚೆಕ್ ಮಾಡುವಂತಹದ್ದು ಯಾವ್ದಾದ್ರು ವ್ಯವಸ್ಥೆ ಇದೆಯಾ? ನನ್ನ ಮುಂದಿನ ಪ್ರಶ್ನೆ ಇದೇ ಆಗಿತ್ತು. ಈಗ ಯಾವುದೋ ಒಂದು ಪ್ಯಾಕ್ಡ್ ಫುಡ್ ಬಂದಾಗ ಅದನ್ನ ಸ್ಯಾಂಪಲ್ ಕಲೆಕ್ಟ್ ಮಾಡಿ ನಾವು ಇಂತಕಡೆ ಟೆಸ್ಟ್ ಮಾಡಿದೀವಿ, ಇದ್ರ ಬಗ್ಗೆ ನಮ್ಮ ಹತ್ರ ರಿಪೋರ್ಟ್ ಇದೆ, ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ, ISI ಮಾರ್ಕ್ ಎಲ್ಲ ಇರುತ್ತೆ ಅಂತೇಳಿ. ಅದೇ ರೀತಿಯಾಗಿ ಮೊಟ್ಟೆನೂ ಕೂಡ ಇವರು ಎಷ್ಟು ಅಂತ ಮಾಡಿಸ್ತಾರೆ, ಅದು ಯಾವ ತರ ಮಾಡಿಸ್ಬೇಕಾಗತ್ತೆ, ಏನ್ ಮಾಡ್ಬೋದು ಅದನ್ನ? ಮೊಟ್ಟೆನಲ್ಲಿ ನೋಡಿ ಮೇಡಮ್, ಮೊಟ್ಟೆನಲ್ಲಿ ಸ್ಟಾಕ್ ಇಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಲಕ್ಷಾಂತರ ಮೊಟ್ಟೆ ಬೇಕಾಗ್ತದೆ. ಪ್ರತಿನಿತ್ಯ ಏನಾಗ್ತದೆ, ಅಲ್ಲಿ ಮೊಟ್ಟೆ ಖಾಲಿ ಮಾಡ್ತಾ ಇರ್ತಾರೆ ಫಾರ್ಮ್ ಇಂದ, ಫ್ರೆಶ್ ಬರ್ತಾ ಇರ್ತದೆ ಲೋಡು, ಹಾಗೆ ಸಪ್ಲೈ ಆಗ್ತಾ ಇರ್ತದೆ. ಸೊ ಇದನ್ನ ಸ್ಟಾಕ್ ಇಟ್ಟು ಮಾಡ್ಲಿಕ್ಕೆ ಹೋದ್ರೆ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಫ್ರೆಶ್ ಮೊಟ್ಟೆನೆ ನಮ್ಮಲ್ಲೆಲ್ಲ ಹೋಗ್ತಾ ಇರೋದು. ಹಾಗಿದ್ರೆ ಪ್ಯಾಕ್ಡ್ ಮೊಟ್ಟೆನಲ್ಲಿ ಹೇಗ್ ಬರ್ತಾ ಇದೆ? ಫ್ರೆಶ್ ಮೊಟ್ಟೆ ಅಂತ ಅಂದ್ಮೇಲೆ ಪ್ಯಾಕ್ ಮೊಟ್ಟೆ 12 ದಿವಸ. ಪ್ಯಾಕ್ಡ್ ಮೊಟ್ಟೆನಲ್ಲಿ ಯಾಕೆ ಬರ್ತಾ ಇದೆ ಅಂತ ನಾನು ಹೇಳಿದೆ ಅಂದ್ರೆ, ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ, ಆ ಸ್ಟೋರ್ಸ್ ಅಲ್ಲಿ ಏನ್ ಮಾಡ್ತಾರೆ, ಹೋಗಿ ಮೇಲೆ ಪಿಕ್ ಮಾಡ್ತಾ ಇರ್ತಾರೆ, ಕೆಳಗಡೆ ಅದು ಉಳ್ಕೊಂಡ್ರೆ ಉಳ್ಕೊಬಹುದು ಅಂತ ಹೇಳಿದೆ ಹೊರತು ಪ್ಯಾಕ್ಡ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇಲ್ಲ. ಓಕೆ, ನಾನು ಮಾತಾಡ್ತೀನಿ. ಬ್ರೇಕ್ ಆದ್ಮೇಲೆ ಒಂದು ಇಂಪಾರ್ಟೆಂಟ್ ವಿಚಾರ ಇದೆ. ಈ ಮೊಟ್ಟೆ ಪ್ರತಿನಿತ್ಯ ಕೂಡ ಒಂದೊಂದು ಕೋಳಿ ಒಂದು ಮೊಟ್ಟೆ ಕೊಡುತ್ತೆ, ಎಷ್ಟು ದಿನ ಕೊಡುತ್ತೆ, ಅದನ್ನ ಹೇಗೆ ಇದೆಲ್ಲ ಸಾಧ್ಯ ಆಗುತ್ತೆ, ಆ ಮೊಟ್ಟೆ ಕೋಳಿ ಇಷ್ಟು ಬೇಗ ಕೊಡಬೇಕು ಅಂತೇಳಿ ಕೋಳಿಗೆ ಕೊಡುವಂತ ಇಂಜೆಕ್ಷನ್ ಯಾವುದು, ಇದರಿಂದ ಸಮಸ್ಯೆ ಆಗತ್ತಾ ಇಲ್ವಾ? ವೈದ್ಯರ ಬಳಿ ನಾನು ಅದನ್ನ ಮಾತಾಡ್ತೀನಿ ಬ್ರೇಕ್ ಆದ್ಮೇಲೆ. ಪ್ರೇಮ್ ಅವರೇ, ಈ ವಿಚಾರವನ್ನ ಹೇಗೆ ನೀವು ಇದ್ಮಕಂತ? ಯಾಕಂದ್ರೆ 12 ದಿನ ಒಂದು ಮೊಟ್ಟೆನ ಇಡಬಹುದು, ಅದಾದ್ಮೇಲೆ ಅದು ತಿನ್ನೋದಕ್ಕೆ ಬರುದಿಲ್ಲ, ಒಳಗಡೆ ಕಪ್ ಆಗಿರುತ್ತೆ ಅಂತೇಳಿ. ಅದು ಹೆಂಗೆ ಇದ್ ಮಾಡ್ತಾರೆ ಅಂತೇಳಿ? ಪ್ರತಿಯೊಂದು ಆಹಾರಕ್ಕೂ ಒಂದು ಶೆಲ್ಫ್ ಲೈಫ್ ಅಂತ ಅನ್ನೋದು ಇದ್ದೇ ಇದೆ. ಪ್ರತಿಯೊಂದು ಆಹಾರಕ್ಕೂ, ಅದರಲ್ಲೂ ಮಾಂಸಾಹಾರಕ್ಕೆ ಶೆಲ್ಫ್ ಲೈಫು ಸಸ್ಯಾಹಾರಕ್ಕಿಂತ ಕಡಿಮೆ ಇರುತ್ತೆ. ಅದಂತೂ ಒಪ್ಕೊಳ್ಳೋಂಥ ವಿಷಯ. ಇಲ್ಲಿ ಅವರು ಒಂದು ಮಾತು ಹೇಳೋದಕ್ಕೆ ಮತ್ತೆ ನಾನು ಕೇಳ್ತಾ ಇದ್ದೀನಿ, ಶಾಲಾ ಮಕ್ಕಳಿಗೆ ಇದನ್ನ ಕಳಿಸ್ತಾ ಇದ್ದಾರೆ, ಫ್ರೆಶ್ ಆಗೇ ಕಳಿಸ್ತಾ ಇದ್ದಾರೆ ಅಂತ ಹೇಳ್ತಿದಾರಲ್ಲ, ಇದನ್ನ ಚೆಕ್ ಮಾಡುವಂತಹದ್ದು ಯಾವ್ದಾದ್ರು ವ್ಯವಸ್ಥೆ ಇದೆಯಾ? ನನ್ನ ಮುಂದಿನ ಪ್ರಶ್ನೆ ಇದೇ ಆಗಿತ್ತು. ಈಗ ಯಾವುದೋ ಒಂದು ಪ್ಯಾಕ್ಡ್ ಫುಡ್ ಬಂದಾಗ ಅದನ್ನ ಸ್ಯಾಂಪಲ್ ಕಲೆಕ್ಟ್ ಮಾಡಿ ನಾವು ಇಂತಕಡೆ ಟೆಸ್ಟ್ ಮಾಡಿದೀವಿ, ಇದ್ರ ಬಗ್ಗೆ ನಮ್ಮ ಹತ್ರ ರಿಪೋರ್ಟ್ ಇದೆ, ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ, ISI ಮಾರ್ಕ್ ಎಲ್ಲ ಇರುತ್ತೆ ಅಂತೇಳಿ. ಅದೇ ರೀತಿಯಾಗಿ ಮೊಟ್ಟೆನೂ ಕೂಡ ಇವರು ಎಷ್ಟು ಅಂತ ಮಾಡಿಸ್ತಾರೆ, ಅದು ಯಾವ ತರ ಮಾಡಿಸ್ಬೇಕಾಗತ್ತೆ, ಏನ್ ಮಾಡ್ಬೋದು ಅದನ್ನ? ಮೊಟ್ಟೆನಲ್ಲಿ ನೋಡಿ ಮೇಡಮ್, ಮೊಟ್ಟೆನಲ್ಲಿ ಸ್ಟಾಕ್ ಇಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಲಕ್ಷಾಂತರ ಮೊಟ್ಟೆ ಬೇಕಾಗ್ತದೆ. ಪ್ರತಿನಿತ್ಯ ಏನಾಗ್ತದೆ, ಅಲ್ಲಿ ಮೊಟ್ಟೆ ಖಾಲಿ ಮಾಡ್ತಾ ಇರ್ತಾರೆ ಫಾರ್ಮ್ ಇಂದ,
ಫ್ರೆಶ್ ಬರ್ತಾ ಇರ್ತದೆ ಲೋಡು, ಹಾಗೆ ಸಪ್ಲೈ ಆಗ್ತಾ ಇರ್ತದೆ. ಸೊ ಇದನ್ನ ಸ್ಟಾಕ್ ಇಟ್ಟು ಮಾಡ್ಲಿಕ್ಕೆ ಹೋದ್ರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಫ್ರೆಶ್ ಮೊಟ್ಟೆನೆ ನಮ್ಮಲ್ಲೆಲ್ಲ ಹೋಗ್ತಾ ಇರೋದು. ಹಾಗಿದ್ರೆ ಪ್ಯಾಕ್ಡ್ ಮೊಟ್ಟೆನಲ್ಲಿ ಹೇಗ್ ಬರ್ತಾ ಇದೆ? ಫ್ರೆಶ್ ಮೊಟ್ಟೆ ಅಂತ ಅಂದ್ಮೇಲೆ ಪ್ಯಾಕ್ ಮೊಟ್ಟೆ 12 ದಿವಸ ಪ್ಯಾಕ್ಡ್ ಮೊಟ್ಟೆನಲ್ಲಿ ಯಾಕೆ ಬರ್ತಾ ಇದೆ ಅಂತ ನಾನು ಹೇಳಿದೆ ಅಂದ್ರೆ, ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಆ ಸ್ಟೋರ್ಸ್ ಅಲ್ಲಿ ಏನ್ ಮಾಡ್ತಾರೆ, ಹೋಗಿ ಮೇಲೆ ಪಿಕ್ ಮಾಡ್ತಾ ಇರ್ತಾರೆ, ಕೆಳಗಡೆ ಉಳ್ಕೊಂಡ್ರೆ ಉಳ್ಕೊಬಹುದು ಅಂತ ಹೇಳಿದೆ ಹೊರತು ಪ್ಯಾಕ್ಡ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇಲ್ಲ. ಓಕೆ ಓಕೆ, ನಾನು ಮಾತಾಡ್ತೀನಿ. ಬ್ರೇಕ್ ಆದ್ಮೇಲೆ ಒಂದು ಇಂಪಾರ್ಟೆಂಟ್ ವಿಚಾರ ಇದೆ. ಈ ಮೊಟ್ಟೆ ಪ್ರತಿನಿತ್ಯ ಕೂಡ ಒಂದೊಂದು ಕೋಳಿ ಒಂದು ಮೊಟ್ಟೆ ಕೊಡುತ್ತೆ, ಎಷ್ಟು ದಿನ ಕೊಡುತ್ತೆ, ಅದನ್ನ ಹೇಗೆ ಇದೆಲ್ಲ ಸಾಧ್ಯ ಆಗುತ್ತೆ, ಆ ಮೊಟ್ಟೆ ಕೋಳಿ ಇಷ್ಟು ಬೇಗ ಕೊಡಬೇಕು ಅಂತೇಳಿ ಕೋಳಿಗೆ ಕೊಡುವಂತ ಇಂಜೆಕ್ಷನ್ ಯಾವುದು, ಇದರಿಂದ ಸಮಸ್ಯೆ ಆಗತ್ತಾ ಇಲ್ವಾ, ವೈದ್ಯರ ಬಳಿ ನಾನು ಅದನ್ನ ಮಾತಾಡ್ತೀನಿ ಬ್ರೇಕ್ ಆದ್ಮೇಲೆ. ಪ್ರೇಮರೇ, ಈ ವಿಚಾರವನ್ನ ಹೇಗೆ ನೀವು ಯಾಕಂದ್ರೆ 12 ದಿನ ಒಂದು ಮೊಟ್ಟೆನ ಇಡಬಹುದು, ಅದಾದ್ಮೇಲೆ ಅದು ತಿನ್ನೋದಕ್ಕೆ ಬರೋದಿಲ್ಲ, ಒಳಗಡೆ ಕಪ್ ಆಗಿರುತ್ತೆ ಅಂತೇಳಿ, ಅದು ಹೆಂಗೆ ಇದ್ ಮಾಡ್ತಾರೆ ಅಂತೇಳಿ? ಪ್ರತಿಯೊಂದು ಆಹಾರಕ್ಕೂ ಒಂದು ಶೆಲ್ಫ್ ಲೈಫ್ ಅಂತ ಅನ್ನೋದು ಇದ್ದೇ ಇದೆ. ಪ್ರತಿಯೊಂದು ಆಹಾರಕ್ಕೂ, ಅದರಲ್ಲೂ ಮಾಂಸಾಹಾರಕ್ಕೆ ಶೆಲ್ಫ್ ಲೈಫು ಸಸ್ಯಾಹಾರಕ್ಕಿಂತ ಕಡಿಮೆ ಇರುತ್ತೆ. ಅದಂತೂ ಒಪ್ಕೊಳ್ಳೋಂಥ ವಿಷಯ. ಇಲ್ಲಿ ಅವರು ಒಂದು ಮಾತು ಹೇಳೋದಕ್ಕೆ ಮತ್ತೆ ನಾನು ಕೇಳ್ತಾ ಇದ್ದೀನಿ, ಶಾಲಾ ಮಕ್ಕಳಿಗೆ ಇದನ್ನ ಕಳಿಸ್ತಾ ಇದ್ದಾರೆ, ಫ್ರೆಶ್ ಆಗೇ ಕಳಿಸ್ತಾ ಇದ್ದಾರೆ ಅಂತ ಹೇಳ್ತಿದಾರಲ್ಲ, ಇದನ್ನ ಚೆಕ್ ಮಾಡುವಂತಹದ್ದು ಯಾವ್ದಾದ್ರು ವ್ಯವಸ್ಥೆ ಇದೆಯಾ? ನನ್ನ ಮುಂದಿನ ಪ್ರಶ್ನೆ ಇದೇ ಆಗಿತ್ತು. ಈಗ ಯಾವುದೋ ಒಂದು ಪ್ಯಾಕ್ಡ್ ಫುಡ್ ಬಂದಾಗ ಅದನ್ನ ಸ್ಯಾಂಪಲ್ ಕಲೆಕ್ಟ್ ಮಾಡಿ, ನಾವು ಇಂಥ ಕಡೆ ಟೆಸ್ಟ್ ಮಾಡಿದೀವಿ, ಇದ್ರ ಬಗ್ಗೆ ನಮ್ಮ ಹತ್ರ ರಿಪೋರ್ಟ್ ಇದೆ, ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ, ISI ಮಾರ್ಕ್ ಎಲ್ಲ ಇರುತ್ತೆ ಅಂತೇಳಿ. ಅದೇ ರೀತಿಯಾಗಿ ಮೊಟ್ಟೆನೂ ಕೂಡ ಇವರು ಎಷ್ಟು ಅಂತ ಮಾಡಿಸ್ತಾರೆ, ಅದು ಯಾವ ತರ ಮಾಡಿಸ್ಬೇಕಾಗತ್ತೆ, ಏನ್ ಮಾಡ್ಬೋದು ಅದನ್ನ? ಮೊಟ್ಟೆನಲ್ಲಿ ನೋಡಿ ಮೇಡಮ್, ಮೊಟ್ಟೆನಲ್ಲಿ ಸ್ಟಾಕ್ ಇಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಲಕ್ಷಾಂತರ ಮೊಟ್ಟೆ ಬೇಕಾಗ್ತದೆ. ಪ್ರತಿನಿತ್ಯ ಏನಾಗ್ತದೆ, ಅಲ್ಲಿ ಮೊಟ್ಟೆ ಖಾಲಿ ಮಾಡ್ತಾ ಇರ್ತಾರೆ ಫಾರ್ಮ್ ಇಂದ. ಫ್ರೆಶ್ ಬರ್ತಾ ಇರ್ತದೆ ಲೋಡು, ಹಾಗೆ ಸಪ್ಲೈ ಆಗ್ತಾ ಇರ್ತದೆ. ಸೊ ಇದನ್ನ ಸ್ಟಾಕ್ ಇಟ್ಟು ಮಾಡ್ಲಿಕ್ಕೆ ಹೋದ್ರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಫ್ರೆಶ್ ಮೊಟ್ಟೆನೆ ನಮ್ಮಲ್ಲೆಲ್ಲ ಹೋಗ್ತಾ ಇರೋದು. ಹಾಗಿದ್ರೆ ಪ್ಯಾಕ್ಡ್ ಮೊಟ್ಟೆನಲ್ಲಿ ಹೇಗ್ ಬರ್ತಾ ಇದೆ? ಫ್ರೆಶ್ ಮೊಟ್ಟೆ ಅಂತ ಅಂದ್ಮೇಲೆ ಪ್ಯಾಕ್ ಮೊಟ್ಟೆ 12 ದಿವಸ ಪ್ಯಾಕ್ಡ್ ಮೊಟ್ಟೆನಲ್ಲಿ ಯಾಕೆ ಬರ್ತಾ ಇದೆ ಅಂತ ನಾನು ಹೇಳಿದೆ ಅಂದ್ರೆ, ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಆ ಸ್ಟೋರ್ಸ್ ಅಲ್ಲಿ ಏನ್ ಮಾಡ್ತಾರೆ, ಹೋಗಿ ಮೇಲೆ ಪಿಕ್ ಮಾಡ್ತಾ ಇರ್ತಾರೆ, ಕೆಳಗಡೆ ಉಳ್ಕೊಂಡ್ರೆ ಉಳ್ಕೊಬಹುದು ಅಂತ ಹೇಳಿದೆ ಹೊರತು ಪ್ಯಾಕ್ಡ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇಲ್ಲ. ಓಕೆ ಓಕೆ, ನಾನು ಮಾತಾಡ್ತೀನಿ. ಬ್ರೇಕ್ ಆದ್ಮೇಲೆ ಒಂದು ಇಂಪಾರ್ಟೆಂಟ್ ವಿಚಾರ ಇದೆ. ಈ ಮೊಟ್ಟೆ ಪ್ರತಿನಿತ್ಯ ಕೂಡ ಒಂದೊಂದು ಕೋಳಿ ಒಂದು ಮೊಟ್ಟೆ ಕೊಡುತ್ತೆ, ಎಷ್ಟು ದಿನ ಕೊಡುತ್ತೆ, ಅದನ್ನ ಹೇಗೆ ಇದೆಲ್ಲ ಸಾಧ್ಯ ಆಗುತ್ತೆ, ಆ ಮೊಟ್ಟೆ ಕೋಳಿ ಇಷ್ಟು ಬೇಗ ಕೊಡಬೇಕು ಅಂತೇಳಿ ಕೋಳಿಗೆ ಕೊಡುವಂತ ಇಂಜೆಕ್ಷನ್ ಯಾವುದು, ಇದರಿಂದ ಸಮಸ್ಯೆ ಆಗತ್ತಾ ಇಲ್ವಾ, ವೈದ್ಯರ ಬಳಿ ನಾನು ಅದನ್ನ ಮಾತಾಡ್ತೀನಿ ಬ್ರೇಕ್ ಆದ್ಮೇಲೆ. ಪ್ರೇಮರೇ, ಈ ವಿಚಾರವನ್ನ ಹೇಗೆ ನೀವು ಯಾಕಂದ್ರೆ 12 ದಿನ ಒಂದು ಮೊಟ್ಟೆನ ಇಡಬಹುದು, ಅದಾದ್ಮೇಲೆ ಅದು ತಿನ್ನೋದಕ್ಕೆ ಬರೋದಿಲ್ಲ, ಒಳಗಡೆ ಕಪ್ ಆಗಿರುತ್ತೆ ಅಂತೇಳಿ, ಅದು ಹೆಂಗೆ ಇದ್ ಮಾಡ್ತಾರೆ ಅಂತೇಳಿ? ಪ್ರತಿಯೊಂದು ಆಹಾರಕ್ಕೂ ಒಂದು ಶೆಲ್ಫ್ ಲೈಫ್ ಅಂತ ಅನ್ನೋದು ಇದ್ದೇ ಇದೆ. ಪ್ರತಿಯೊಂದು ಆಹಾರಕ್ಕೂ, ಅದರಲ್ಲೂ ಮಾಂಸಾಹಾರಕ್ಕೆ ಶೆಲ್ಫ್ ಲೈಫು ಸಸ್ಯಾಹಾರಕ್ಕಿಂತ ಕಡಿಮೆ ಇರುತ್ತೆ. ಅದಂತೂ ಒಪ್ಕೊಳ್ಳೋಂಥ ವಿಷಯ. ಇಲ್ಲಿ ಅವರು ಒಂದು ಮಾತು ಹೇಳೋದಕ್ಕೆ ಮತ್ತೆ ನಾನು ಕೇಳ್ತಾ ಇದ್ದೀನಿ, ಶಾಲಾ ಮಕ್ಕಳಿಗೆ ಇದನ್ನ ಕಳಿಸ್ತಾ ಇದ್ದಾರೆ, ಫ್ರೆಶ್ ಆಗೇ ಕಳಿಸ್ತಾ ಇದ್ದಾರೆ ಅಂತ ಹೇಳ್ತಿದಾರಲ್ಲ, ಇದನ್ನ ಚೆಕ್ ಮಾಡುವಂತಹದ್ದು ಯಾವ್ದಾದ್ರು ವ್ಯವಸ್ಥೆ ಇದೆಯಾ? ನನ್ನ ಮುಂದಿನ ಪ್ರಶ್ನೆ ಇದೇ ಆಗಿತ್ತು. ಈಗ ಯಾವುದೋ ಒಂದು ಪ್ಯಾಕ್ಡ್ ಫುಡ್ ಬಂದಾಗ ಅದನ್ನ ಸ್ಯಾಂಪಲ್ ಕಲೆಕ್ಟ್ ಮಾಡಿ, ನಾವು ಇಂಥ ಕಡೆ ಟೆಸ್ಟ್ ಮಾಡಿದೀವಿ, ಇದ್ರ ಬಗ್ಗೆ ನಮ್ಮ ಹತ್ರ ರಿಪೋರ್ಟ್ ಇದೆ, ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ, ISI ಮಾರ್ಕ್ ಎಲ್ಲ ಇರುತ್ತೆ ಅಂತೇಳಿ. ಅದೇ ರೀತಿಯಾಗಿ ಮೊಟ್ಟೆನೂ ಕೂಡ ಇವರು ಎಷ್ಟು ಅಂತ ಮಾಡಿಸ್ತಾರೆ, ಅದು ಯಾವ ತರ ಮಾಡಿಸ್ಬೇಕಾಗತ್ತೆ, ಏನ್ ಮಾಡ್ಬೋದು ಅದನ್ನ? ಮೊಟ್ಟೆನಲ್ಲಿ ನೋಡಿ ಮೇಡಮ್, ಮೊಟ್ಟೆನಲ್ಲಿ ಸ್ಟಾಕ್ ಇಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಲಕ್ಷಾಂತರ ಮೊಟ್ಟೆ ಬೇಕಾಗ್ತದೆ. ಪ್ರತಿನಿತ್ಯ ಏನಾಗ್ತದೆ, ಅಲ್ಲಿ ಮೊಟ್ಟೆ ಖಾಲಿ ಮಾಡ್ತಾ ಇರ್ತಾರೆ